ಹಾಕತ್ಲೆ ಹುಡುಕ್ತತ ಏನೋ ಲಂಗ. ಇಲ್ಲ ಇಲ್ಲ ಮೇಡಮ್, ಇದು ಇದು ಕಾಟನ್ನೇ, ಆದ್ರೆ ನೀರ್ಗೆ ಹಾಕತ್ಲೆ ಹುಡುಕ್ತತೆ ಅಂದ್ರೆ ನೀವು ಸ್ವಲ್ಪ ದೊಡ್ಡದೇ ತಗೊಂಡ್ಬಿಡ್ರಿ. ಸ್ಪನ್ ಅದಾವ ಅಷ್ಟು ಇದಾಗಲ್ಲ, ಜಾಳ ಜಾಳ ಅನ್ಸತಿ, ಬೆವರು ಹಿಡಿಯಲ್ಲ. ಲಂಗ ಆದಷ್ಟು ನಾವು ಕಾಟನ್ ಹಾಕೊಳ್ಳೋದು ಚಲೋ ಮೇಡಮ್. ಇದು ಚಲೋ ಐತಿ ನೋಡ್ರಿ, ಹಂಗೆ ಹುಡುಗಿ ಹಾಳಾಗೋದಿಲ್ರಿ. ಇದು ತಗೋರಿ, ಇದು ಭಾಳ ಚಲೋ ಐತಿ ನೋಡ್ರಿ ಇದು ಲಂಗ. ಇದು ದಡಿ ಏನಾಗ್ಬಿಡ್ತು ಅಂದ್ರೆ ಸ್ವಲ್ಪ ದಡಿ ಸಣ್ಣದಾಗಬೇಕಿತ್ತು. ಇದೇ ಕಲರ್ ಇದ್ದ ಡಿಸೈನ್ನಾಗ ದಡಿ ಸಣ್ಣ ತೋರಿಸ್ರಿ. ಅಲ್ಲ ಇವಾಗಲಿಂದ ತೋರಿಸ್ತಾ ಇದ್ದೇನೆ ನಾನು. ದಡಿ ದೊಡ್ಡದು ಕೊಟ್ರೆ ಸಣ್ಣದು ತೋರಿಸಂತಿ, ಸಣ್ಣದು ಕೊಟ್ರೆ ಇದ ಡಿಸೈನ್ ದಡಿ ದೊಡ್ಡದು ತೋರಿಸ್ರಿ ಅಂತಿ. ನಾನು ನೋಡ್ತಾ ಇದ್ದೀನಿ, ಇದ ಕಲರ್ ಇರಲಿ ಬೇರೆ ಡಿಸೈನ್ ತೋರಿಸು ಅಂತಿ. ಆ ಡಿಸೈನ್ ಚಲೋ ಇತ್ತಪ್ಪ ಅಂದ್ರೆ ಇದ ಡಿಸೈನ್ ಇರಲಿ ಕಲರ್ ಬೇರೆ ತೋರಿಸು ಅಂತಿ. ಎಟ್ಟ ಇವ ನೋಡಿ, ಇಲ್ಲಿ ಒಂದು ಬುಟ್ಟು ಸೀರೆ ತೆಗೆದಿಟ್ಟೇನಿ, ಇನ್ನೂ ಒಂದು ಮನ್ಸಿಗೆ ಬರವಲ್ದು ಅಂತೀವ. ನಾನು ತೆಗೆದು ತೋರ್ಸಾಕತ್ತಿ ಒಂದು 40 ನಿಮಿಷ 50 ನಿಮಿಷ ಆಯ್ತು. ಏನೇವ ತಾಸ್ಕಟ್ಲೆ ಬೇರೆ ನಿಂದ ಮಾಡದನ ತಗೋ, ಯಾವ್ದಾರ ಒಂದು ಇದ್ರಾಗ ಮನ್ಸಿಗೆ ಬಂದಿದ್ದು. ಅಲ್ರಿ ಏನು ಹಿಂಗಂತೀರಿ ನೀವು? ಅಲ್ಲ ನಮಗೆ ಮನ್ಸಿಗೆ ಬರೋ ಮಟ್ಟ ನೋಡೋರೆ ನಾವು. ಅಲ್ಲ ನೀವು ತಗೊಂಡ್ರೆ ನೀವು ಹೇಳಿದ್ ನಾವು ತಗೋಬೇಕಾ? ನೋಡವ ಇನ್ನೊಂದು ಎರಡು ತೋರಿಸ್ತೇನೆ, ಅದ್ರಾಗ ಯಾವ್ದಾರ ಒಂದು ಪಸಂದ್ ಮಾಡ. ಅಯ್ಯೋ ಬಿಡ್ರಿ, ಬೇಡ, ನಿಮ್ಮ ಅಂಗಡಿ ಇಲ್ಲಾಂದ್ರೆ ಮತ್ತೊಂದು ಅಂಗಡಿಗೆ ಹೋಗ್ತೇನೆ. ಏನದು ಮೇಡಮ್, ಏನಾದ್ರಿ? ನೋಡ್ರಿ ಸೀರೆ ಇಷ್ಟು ತೋರ್ಸ್ಯಾರ, ನಂಗೆ ಯಾವುದು ಯಾಕೆ ಇಷ್ಟ ಆಗ್ತಿಲ್ಲ. ಇಷ್ಟ ಆಗೋ ಮಟ್ಟ ಸೀರೆ ನೋಡೋದು ಬೇಡ. ಅಲ್ಲ ಇಷ್ಟು ತೆಗ್ದೇನಿ, ಇಷ್ಟ್ರಾಗ ಯಾವ್ದಾರ ಒಂದು ತಗೋರವ, ನಂಗೆ ಹೊಳಬಳ ತೋರ್ಸಕ್ಕಾಗಲ್ಲ ಅಂದ್ರೆ ಏನು ಅರ್ಥ ಇದು? ಅಲ್ಲ ನಮಗೆ ಯಾವ್ದು ಇಷ್ಟ ಆಗೋದು ಅದನ್ನು ತಗೊಂತೇವಿ, ನಾವೇನು ದುಡ್ಡು ಕೊಡ್ತೇವಿ? ಇಲ್ಲ ಕಲ್ ಕೊಡ್ತೇವೇನ್ರಿ ನಾವು? ಬೇಡ ಬಿಡ್ರಿ, ನಿಮ್ಮ ಅಂಗಡಿ ಇಲ್ಲಾಂದ್ರೆ ಮತ್ತೊಂದು ಅಂಗಡಿಗೆ ಹೋಗ್ತೀನಿ. ಇಲ್ಲ ಇಲ್ಲ ಮೇಡಮ್, ಅದು ಏನೋ ಅದಾಗೈತಿ. ಇದು ಅವ್ರ ಬಗ್ಗೆ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಅವ್ರಿಗೆ ಸ್ವಲ್ಪ ವಯಸ್ಸಾಗೈತಲ್ಲ ಹಂಗೆ ಮಾತಾಡ್ಯಾರ. ಅತ್ತೀರ ನೀವು ಕಡೆ ಬರ್ರಿ, ನಾ ತೋರಿಸ್ತೀನಿ. ಇವ್ರು ಲಂಗ ಕೇಳಾಕತ್ತಾರೆ, ಇವ್ರಿಗೆ ಕೊಡ್ರಿ, ನಾನು ತೋರಿಸ್ತೇನೆ. ತೋರಿಸುವ ಅದೇಂತ ತೋರಿಸ್ತೀಯ? ನಂಗೊಂದು ಹಸಿರು ಕಲರ್, ಫುಲ್ ಹಚ್ಚ ಹಸಿರು ಅನ್ಸುತ್ತೆ ಒಂದು ಲಂಗ ಬೇಕು. ಆಮೇಲೆ ಒಂದು ರೆಡ್, ಫುಲ್ ವೈಟ್ ಕೊಡಿ. ಇದು ಯಾಕೋ ಕ್ರೀಮ್ ಕಲರ್ ಐತಿ, ಸೀರೆ ಒಳಗೆ ಮತ್ತೆ ಕಾಣಿಸ್ತೈತಿ. ಅದು ಯಾಕೆ ಕಾಣ್ತೈತೆ ಸೀರೆ ಒಳಗೆ? ಏನು ಬಗ್ಗೆ ನೋಡ್ತಾರನ? ತಗೋ ಇದ್ರಾಗ ಯಾವ್ದಾರ ಒಂದು ಲಂಗ. ಅಲ್ಲ ಏನು ನೀವು ಹಿಂಗಂತೀರಿ? ಅಲ್ಲ ಲಂಗ ನಂಗೆ ಇಷ್ಟ ಆಗಂತ ತಗೊಳೋದು ಬೇಡ ಮೇಡಮ್. ಇತ್ತಡಿ ಒಂದು ನಿಮಿಷ ಇರ್ರಿ ಮೇಡಮ್. ಈ ಸೀರೆ ನೋಡ್ರಿ ಹೆಂಗೈತಿ, ಇದು ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ಯಾಕಾರ. ಇದೊಂಥರ ದಡಿ ಭಾಳ ಚಂದ ಐತಲ್ರಿ, ಇದೊಂಥರ ಡಿಫ್ರೆಂಟ್ ಐತಿ. ಇದು ಯಾಕೋ ಇಷ್ಟ ಆತ, ಇದೇ ಕೊಟ್ಬಿಡ್ರಿ. ಎಲ್ಲ ಪುಕ್ಣಿ, ಅಷ್ಟು ಸೀರೆ ತೋರಿಸಿದ್ರು ಒಂದು ಮನ್ಸಿಗೆ ಬರಲಿಲ್ಲ ಈಕಿಗೆ. ಈಕೆ ಯಾವುದೋ ಒಂದು ತೋರಿಸ್ಬಿಟ್ಲ, ಆಗಲೇ ಅಷ್ಟು ಮನ್ಸಿಗೆ ಬಂತ ಈಕಿಗೆ. ಹೌದ್ರಿ ಮೇಡಮ್, ಇದು ಹುಟ್ರೆ ಮಾತ್ರ ಯುನಿಕ್ ಕಾಣ್ತೀರಿ, ಭಾಳ ಚಂದ ಕಾಣ್ತೀರಿ ನೋಡ್ರಿ. ಬೇಕಾರೆ ನೀವು ಹರಿದರ್ ಉಡುವಂಥ ಸೀರೆ ಇದೆ, ಕರೆನ ಭಾಳ ಚಂದ ಕಾಣ್ತೈತಿ. ಈ ಸೀರೆನ ಬಿಲ್ ಹಾಕ್ಸ್ಬಿಡ್ರಿ ಮೇಡಮ್. ನೋಡ್ರಿ ಇಲ್ಲಿ ಇವ್ರನ್ನ ಲಂಗ ಕೇಳಿದ್ರೆ ಅದೇನು ಒಳಗೆ ಯಾರು ಬಗ್ಗೆ ನೋಡ್ತಾರ ಅಂತದಾರ. ಅಯ್ಯೋ ಈಕಿ ಹೆಣ ಎತ್ಲಿ ಎಂತ ಪೈ ಮಾಡ್ತಾಳ? ಆಹಾ ಅತ್ತಿಯರ, ನೀವು ಈ ಕಡೆ ಬರ್ರಿ. ಅರಿ ಈ ಸೀರೆ ತಗೋರಿ, ಇದು ಪ್ಯಾಕ್ ಮಾಡ್ರಿ. ಬರ್ರಿ ಮೇಡಮ್, ಅಲ್ಲಿ ಕೊಡ್ತೇನೆ ರೀ ಈ ಸೀರೆ, ಇದನ್ನ ಪ್ಯಾಕ್ ಮಾಡಿಬಿಡ್ರಿ. ಇದು ಮೇಲೆ ರೇಟ್ ಐತೆ ನೋಡ್ರಿ, ಅವ್ರು ಅಕ್ಕ ಕೊಡ್ತಾರೆ. ಅತ್ತಿಯರ ನೀವು ಕಡೆ ಬರ್ರಿ. ಇದು ನಿಮಗೆ 3 ಕಲರ್ ಲಂಗ ಅಲ್ಲ? ಒಂದು ನಿಮಿಷ ಮೇಡಮ್, ಕೊಟ್ಟೆ ಇಲ್ಲಿದೆ ನೋಡಿ ಮೇಡಮ್. ಇದು ವೈಟ್, ರೆಡ್, ಇದು ಫುಲ್ ಹಚ್ಚ ಹಸಿರು ಗ್ರೀನ್. ತೋರಿ ಮೇಡಮ್ 3 ಲಂಗ. ಬರ್ರಿ, ಎಲ್ಲ ಯಜಮಾನ್ರ ಕೈ ಕೊಡ್ತೀನಿ, ಅವ್ರು ಬಿಲ್ ಹಾಕ್ಕೊಡ್ತಾರೆ. ನೋಡಿ ಮೇಡಮ್, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಕಸ್ಟಮರ್ಸ್ ಜೊತೆಗೆ ಸ್ವಲ್ಪ ಸಾಫ್ಟಾಗಿ ನಡ್ಕೋಬೇಕಾಗತ್ತೆ. ಎಲ್ಲರದ್ದು ಟೇಸ್ಟ್ ಒಂದೇ ಥರ ಇರಲ್ಲ. ಇವ್ರಿಗೆ ತೋರ್ಸೋಕೆ ಬೇಜಾರು ಅಂದರೆ ಹೆಂಗಿದು? ಸ್ವಲ್ಪ ಅವರಿಗೆ ಅರ್ಥ ಮಾಡಿಸಿ. ಏಕೆ ಅಲ್ಲ, ಈಗ ಬಟ್ಟೆ ತೋರ್ಸಕ್ಕೆ ಕುಂತೇವಿ ಅಂದಮೇಲೆ ಬಟ್ಟೆ ಅಂಗಡಿಯಾಗಿದ್ದ ಕೆಲಸ ಮಾಡೋರ್ಗೂ ತಾಳ್ಮೆ ಅನ್ನೋದು ಬೇಕಾಕತಿ. ಅತ್ತಿಯವರು ಅಂತೀರಿ, ಏನಪ್ಪ ಒಂಥರ ವಯಸ್ಸಾಗೈತೆ ಅಂದಮೇಲೆ ಮನೆಯಾಗಿರ್ಬೇಕು, ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದ್ರಿ. ನೋಡ್ರಿ ನಮಗೆ ಬಗ್ ನೋಡ್ತಾರ ಅಂತ. ಅಲ್ಲ ನಮ್ಗೆ ಸೀರೆ ಮ್ಯಾಚಿಂಗ್ ಲಂಗ ಹಾಕೋಬೇಕಂತ ಅನ್ಸಂಗಿಲ್ಲ ನಮ್ಗೆ, ಯಾಕಂದ್ರೆ ಅದನ್ಯಾರ ಬಗ್ ನೋಡೋದಿದ್ರೆ ಅಷ್ಟೇ ಮ್ಯಾಚಿಂಗ್ ಹಾಕೊಂತಾರ. ಏನು ಇವ್ರು ಮಾತಾಡೋದು? ಬೇಜಾರು ಮಾಡ್ಕೊಬೇಡ್ರಿ ಮೇಡಮ್, ಏನು ಮಾಡೋಕ್ಕಾಗತ್ತೆ ಹೇಳ್ರಿ, ನಾ ಹೇಳ್ತೇನೆ. ಅಯ್ಯವ್ವ, ಈ ಸೀರೆ ಅಂಗಡಿಗೆ ಯಾವ ಗುದ್ದಾಡ್ಬೇಕಾ ಇವತ್ತಾಗ? ಹೆಚ್ಚಿಂದ ಇದು ಮಾಡೋಬಿಡಿ ಇವು. ಅಲ್ಲ ಎಂತ ಇದದ ಇವು, ಅಷ್ಟು ಸೀರೆ ತೋರಿಸಿದ್ರೆ ಇವ್ರಿಗೆ ಮನ್ಸಿಗೆ ಬರೋಂಗಿಲ್ಲಲ್ಲ. ತಗ ಹೇಳ್ಬೇಕು, 5 ಸೀರೆ ಮ್ಯಾಗ ಮತ್ತೊಂದು ಸೀರೆ ತೋರ್ಸಂಗಿಲ್ಲ, 5ರಾಗ ಒಂದು ಸಿಲೆಕ್ಟ್ ಮಾಡಿರಿ ಅಂತ ಬೋರ್ಡರ್ ಹಾಕ್ಬೇಕು ಅಂದತ್ತಾಗ. ಇಲ್ಲಾಂದರೆ ಇದಾಗ ಹೋಗೋ ಮಾತಲ್ಲಿದೆ ಕರೆನ ತಲೆ ಹಿಡ್ಸಕತ್ತಾಗ. ನೀವು ಸೀರೆ ತೋರಿಸಿ ಕೈ ಏನೋ ಬಿದ್ದೋದು. ಈಗ ಇಷ್ಟು ಸೀರೆ ಮತ್ತೆ ಮಡ್ಚಿಡ್ಬೇಕು ನೋಡ, ಖಾಲಿ ಪೀಲಿ ಎತ್ತಾಗ ತಲೆ ಹಿಡ್ಸಕತ್ತಾಗ. ಅತ್ತಿಯರ ನೀವು ಮನೆಗೆ ಹೋಗ್ರಿ ಅತ್ತಿಯರ, ನಾನು ಸೀರೆ ಎಲ್ಲ ಮುಗಿಸಿ ಕೆಲಸ ಮುಗಿಸಿ ನಾವು ಬರ್ತೇವೆ, ನೀವು ಮನೆಗೆ ಹೋಗ್ರಿ ಅತ್ತಿಯರ. ಯಾಕಲ್ಲೇ ನಾ ಏನು ತ್ರಾಸ ಕೊಟ್ಟೀನಿ? ಈಗ ನಾ ಇದ್ರೇನು ತ್ರಾಸ ಆತ? ಅಲ್ಲ ಮನೆಗೆ ಹೋಗಂತಿಲ್ಲ ಅಂದ್ರೆ ನನಗೇನು ಅಂಗಡಿಗೆ ನನಗೇನು ಸಂಬಂಧ ಇಲ್ಲನ? ಬಾರಿ ಬಿಡ ನಿಂದು. ಅತ್ತಿಯರ ನಿಮ್ದು ಎಲ್ಲ ಸಹಾಯ ಮಾಡಿ ಸಾಕು, ಹೊರಗೆ ಇದು ನೀವು ಮನೆಗೆ ಹೋಗ್ರಿ. ಹೌದವ, ನಾನು ನೋಡ್ತಾ ಇದ್ದೀನಿ ಆ ಕಸ್ಟಮರ್ಸಿಗೆ ಹಂಗೆ ಕವ ರೇಗ್ತೀಯವ ನೀನು. ಅಯ್ಯೋ ದೇವ್ರಿ, ಅಲ್ಲ ಅವ್ರು ಒಂದು ಬಿಟ್ಟು 10 ಸೀರೆ ನೋಡ್ಲಿ, ಅವ್ರಿಗೆ ಇಷ್ಟ ಆಗೋ ಮಟನು ನೋಡೋರೆ ಅವರು. ನೀ ಹೇಳಿದ ಅವ್ರು ತೊಗೊಂತಾರ, ಅವ್ರು ಕಲ್ಯಾಣ ಕೊಡ್ತಾರೆ, ರೊಕ್ಕ ಕೊಡ್ತಾರಿಲ್ಲ. ಅಯ್ಯೋ ಅಲ್ಲಿ ಬೇ ಏನವ ನೀನು ಅಂತ ನಾತಾಗ. ಸೀರೆ ಅಂಗಡಿಗೆ ಈಗ ನೀನು ಹೋಗಿರ್ತಿ ಏನು, ನೀನು 1-2 ನೋಡಿ ಹಂಗೆ ತಂದ್ಬಿಡ್ತೀಯನ? 20 ಸೀರೆ ಕಳಿಸ್ತೀಯ ಇಲ್ಲ? ನಿಂಗೆ ಮನ್ಸಿಗೆ ಬರೋ ಮಟನು. ಹಂಗ್ಯಾಕ್ಲಾ ಈರ್ ಬೀಳಾಕತ್ತೀರಿ ಮೈ ಮ್ಯಾಗ? ಆಕಿ ಬೇಕಂತ ಮಾಡಾಕತ್ತಾಳಲ್ಲ. ಕವ ಅಂತೇಳಿ ಅಲ್ಲ, ಒಂದು ತಡಿ ದಡಿ ದೊಡ್ಡದಿದ್ದು ತೆಗೆದ್ರೆ ಸಣ್ಣದು ಕೊಡು ಅಂತಾಳ, ಸಣ್ಣದಿದ್ದು ತೆಗೆದ್ರೆ ದೊಡ್ಡದು ಕೊಡು ಅಂತಾಳ. ಬರೀ ಇದೇ ಮಾಡೋದ ಈಕಿಗೆ ಹೆಂಗೆ ಅಂತ ನಾನು. ಕಲರ್ ಅದನ್ನ ಕೊಡ್ರಿ ಅಂತಾಳ, ಈ ಕಲರ್ನೇ ಬೇರೆ ಡಿಸೈನ್ ಕೊಡ್ರಿ ಅಂತಾಳ. ಸಾಕಾಗೋತಪ್ಪ, ನಾವ್ ಹಿಂಗೆ ಮಾಡಿಲ್ಬಿಡು, ಎಲ್ಲಿ ತರಕ್ಕೆ ಹೋದಲ್ಲೇ ತಗ ಹೆಚ್ಚಿಂದಾತ. ಸುಮ್ಮನಿರವ. ಮತ್ತೆ ಹಂಗೆ ಮತ್ತೆ ಈಗ ಈಕಿನ ಗಿರ್ಜಿನ ಕರ್ಕೊಂಡು ಹೋದಾಗ ಎಷ್ಟು ಸಲ ಮಾಡ್ಯಾಳ ಕೇಳೋಕಿನ. ಈ ದಡಿ ಒಳಗೆ ಆ ಸೀರೆ ಕೊಡ್ರಿ ಅಂತಾಳ, ಆ ಸೀರೆ ಒಳಗೆ ಈ ದಡಿ ಕೊಡ್ರಿ ಅಂತ ಅನ್ನಾರೇ ಅವರು. ನೀನು ಅಂದಿ ಈಗ ಅವ್ರಿಗೆ ಅವಾಗ ಅವ್ರು ನಿನಗೆ ತೋರಿಸ್ತಿದ್ರಲ್ಲ ಸೀರೆಗಳನ್ನ, ಅವಾಗ ನಿಂಗೆ ಅದು ಗೊತ್ತಾಗಿದ್ದಿಲ್ಲ. ಈಗ ನೀ ಇನ್ನೊಬ್ರಿಗೆ ಸೀರೆಗಳನ್ನ ತೋರಿಸ್ತಾ ಇದೆಯಲ್ಲ, ನಿಂಗೆ ಸಿಟ್ಟು ಬರಾಕತ್ತೈತೆ. ನಾ ಹೇಳ್ತೇನೆ ಕೇಳ, ನಾಳಿಂದ ನೀ ಅಂಗಡಿ ಬರಕ್ಕೆ ಹೋಗ್ಬೇಡ, ಆರಾಮ್ ಮನೆಯಾಗಿರು. ಯಾಕೆ ತ್ರಾಸ ತೊಗೊಂತಿ?
ಈಗ ಸುಮ್ಮನೆ ನೀ ಹಿಂಗೆ ಕವ ಮಾಡಿ ಕಳ್ಸಿದ್ರೆ ಯವ್ವ ನಮ್ಮ ಅಂಗಡಿ ಗಿರಾಕಿ ಹಾಳು ಮಾಡ್ತೀನಿ ನೀನು ಏನೋ ಒಂದು ಜೀವನದಾಗ ಒಂದು ಒಳ್ಳೇದಾಗಬೇಕಂತ ಕಟ್ಕೊಂಡು ಮಾಡ್ತಾ ಇದೇವಿ ನಾವು ಏನು ಕಲ್ಲಾಳ ಹಾಕಿ ಒಂದೇ ಇಷ್ಟು ಬಂಡವಾಳ ಹಾಕೊಂಡು ಕುಂತೇವಿ ಈಗ ಇಬ್ರು ಗಿರಾಕಿ ಕೌಕೋ ಮಾಡಿದ್ದೀನಿ ನೀನು ಅವರು ಈಗ ಏನೋ ಈಗ ಗಿರ್ಜಾ ಸಮಾಧಾನ ಮಾಡಿದ್ಲ ಆತು ಅಲ್ಲ ಅದು ಇನ್ನೇಮ್ ಹೊಳ್ಳಿ ಬಂದಾಗ ಕರೆ ಬರಲೇ ಇಲ್ಲ ಅಂದ್ರೆ ಅವರಿಬ್ರು ಅವ್ರು ಒಬ್ರಿಗೆ ಹೇಳ್ತಾರೆ ಮತ್ತೊಬ್ರಿಗೆ ಹೇಳ್ತಾರೆ ಏವಾ ಅಂಗಡಿಗೆ ಹೋಗ್ಬೇಡೇವ ಕವ ಮಾಡ್ತಾರಲ್ಲಿ ಹೋಗ್ಬೇಡಲ್ಲಿ ಅಂತ ಅವ್ರು ಒಂದು 10 ಮಂದಿಗೆ ಹೇಳ್ತಾರೆ ಹಿಂಗಾಗಿ ನಮ್ಮ ಗಿರಾಕಿ ಹಾಳಾಕತ್ತೀವಿ ಅರ್ಥ ಮಾಡ್ಕೋ ಹಂಗ್ಯಾಕೆ ಮಾಡ್ತಿ ನಾನು ಹೇಳ್ತೀನಿ ನೀನು ನಾಳಿಂದ ಒಟ್ಟು ಅಂಗಡಿ ಕಡೆ ಬರಾಕೋಬೇಡ ನೀ ಆರಾಮ್ ಮನೆಯಾಗಿರ ಅಯ್ಯೋ 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 ಸೀಮೆಗಲದ ಅಂಗಡಿ ಹೇಂತಿ ಕಂಡವ್ ನೀನೇ ಸಯ್ಯಪ್ಪ ಹಾಂ ಆತ್ಬಿಡು ಅಲ್ಲ ಏನು ನಾನು ಮಾಡಬಾರ್ದು ಮಾಡೀನಿ ಪಾಲ ಮತ್ತು ಅವ್ರು ಹಂಗೆ ಇದು ಮಾಡಿದ್ರೆ ಹಂಗೆ ಜಾಡ್ಸಿದ್ದಕ್ಕೆ ಒಂದು ತೊಗೊಂಡು ಹೋದ್ಲಕ್ಕಿ ಸೀರೆನ ಗೊತ್ತಾನ ಇಲ್ಲ ಇನ್ನೊಂದು 20 ಸೀರೆ ತೆಗಿಸ್ತಿದ್ಲು ಅಲ್ಲ ನೋಡ್ತಾ ಇದ್ದೀನಿ ನೀನು ಇಷ್ಟು ಸೀರೆ ತೆಗೆದ್ರೆ ಆಕಿಗೆ ಮನ್ಸಿಗೆ ಬರ್ವಲ್ತು ಅಂದರೆ ಆತೋರಪ್ಪ ಆತು ನಾ ಬಂದಿದ್ದೆ ತಪ್ಪಾಗೈತಿ ನಾ ಅಂಗಡಿಗೆ ಬಂದಿದ್ದೆ ತಪ್ಪಾಗಿತ್ತು ನಂಗೆ ಈಗ ಗೊತ್ತಾಯ್ತು ನಾ ಬರಬಾರ್ದಾಗಿತ್ತು ತೋರಪ್ಪ ನಾ ಬರೋದಿಲ್ತು ಮನೆಗೆ ಹೋಗ್ತೇನೆ ಏನಾರ ಹೇಳಿದ್ರೆ ಹಿಂಗೆ ಅಂತಿರತ್ತೀರ ನೀವು ಏನಾರ ಮಾಡ್ಕೊರವ ನಾ ಹೇಳತ್ತೀನಿ ನೋಡಿ ನಾಳಿಂದ ಅಂಗಡಿಗೆ ಬರ್ಬೇಡ ಆರಾಮ ಮನೆಯಾಗಿರ ಅತ್ತಿಯರ ಸಿಟ್ಟಾಗಬೇಡ್ರಿ ನೀವು ಹಿಂಗೆ ಕೌಕೋ ಮಾಡಿದ್ದು ಸರಿಯಲ್ಲ ಅದಕ್ಕೆ ಹೇಳಿದೆ ನಾನು ಏನು ಈಗ ಆತು ತಲೆ ಕೆಡಿಸ್ಕೋಬೇಡ್ರಿ ನಾ ಹೇಳ್ತೇನೆ ನಾನು ನಾಳೆ ನಮ್ಮ ಮನೆಯಾಗಿರ್ರಿ ತೊಟ್ಲಾನು ತುಕ್ತಿ ಖುಷಿನೂ ಚೂಡ್ತಿ ಎದ್ದೇನ ಹೋಗಿ ಜೋಳಿಗ್ಯಾಗ ಖುಷಿನ ಎತ್ಕೋ ಏನ ಪಾಪ ಖುಷಿನ ತೊಗೊಂಡು ತ್ರಾಸಾಗಿರ್ತತಿ ಅಂಗಡ್ಯಾಗ 4 ಸೀರೆ ತೋರ್ಸನಂತ ಬಂದ್ರೆ ಖುಷಿನೂ ಎತ್ಕೊಂಡು ಸೀರೆನೂ ತೋರಿಸಿ ಬಿಲ್ ಹಾಕ್ಸಿ ಕೊಡ್ರಿ ಗೊತ್ತಾಕತಿ ಹೊಕ್ಕನಿ ಈಗ ಮನೆಗೆ ಹೊಕ್ಕನ್ಲಾ ನಾ ಮನೆಗೆ ಹೊಂಟನಿ ಅತ್ತಿಯರ್ ಹೋಗೇ ಬಿಟ್ರ ನೋಡಕ್ಕಿನ್ನ ಹೆಂಗಿರ್ಬೇಕಲ್ಲ ಹೇಳಾಕತ್ತೇನಿ ಹಂಗ ಹೊಕ್ಕಾಳ ನೋಡ್ರಿ ಏನಾರು ಹೇಳಿದ್ರೆ ಇಷ್ಟು ಸಿಟ್ಟು ಬರ್ತೈತಿ ಇವ್ರಿಗೆ ಏನ್ರಿ ಇವರು ಹೋಗ್ಲಿ ಬಿಡ ಯಾಕೆ ತಲೆ ಕೆಡ್ಸ್ಕೊತಿ ಹಿಂಗೆ ಬಿರ್ಸಾಗ ಹೇಳಲಿಲ್ಲ ಅಂದ್ರೆ ಆಕಿ ಮತ್ತೆ ಅದನ್ನ ಮಾಡ್ತಿದ್ಲು ಸುಮ್ಮನೆ ಅಂಗಡಿ ಗಿರಾಕಿ ಹಾಳಾಕವತ್ತಾಗ ಸಾಕಾಗಿ ಹೋಗೈತತ್ತಾಗ ನಾನು ಎಷ್ಟೊತ್ತ ಸಹಿಸ್ಕೋಬೇಕತ್ತಾಗ ಈಗ ಹೋಗ್ಬಿಡ ಖುಷಿಗೆ ಓಟು ಒಂದಿಟ್ಟು ಅಲ್ಲೇ ಕುಂತ್ಕೊಂಡು ಹಾಲು ಕುಡ್ಸೋಗು ಯಾವ ಗಿರಾಕಿ ಬಂದ್ರೆ ನಾ ಕೊಡ್ತೀನಿ ಸರಿ ರೀ ಚಿನ್ನಿ ನೀನು ಹಾಲು ಕುಡಿತೀಯ ನೀನು ಹಾಲು ಕುಡಿದು ಮಕ್ಕತಿ ಲಕ್ಷ್ಮವ್ರಿ ಈಕಿ ಬಂದ್ಮೇಲೆ ಇಂಥದ್ದೊಂದು ಅಂಗಡಿ ಚಾಲು ಮಾಡಿ ನೋಡ್ರಿ ನಾವು ಹೌದು ನನ್ನ ಮಗಳ ಅದೃಷ್ಟವಂತಿ ಅವನ್ನ ನೀನು ಬಾ ಹಾಲು ಕುಡಿತೀವಿ ಹೊಟ್ಟು ಶೆಟ್ಟಿಂಗ ಬಾರವ ನೀನು ಹೊಟ್ಟೆ ಶೆಟ್ಟಿ ನನ್ನ ಬಂಗಾರ ಗಿಟ್ಟಿಗೆ ಬಾರೆ ನೀನು ಅವಕ್ಕ ನಾ ಹೇಳ್ದಂಗೆ ಒಂದು ಕೆಲಸ ಮಾಡ್ತೀವಿ ಏನು ಮಾಡ್ಬೇಕವ ಅದು ಏನಿಲ್ಲ ನಿಮ್ಮ ಅಕ್ಕನ ಅಂಗಡಿಗೆ ಹೋಗು ವ್ಯಾಪಾರ ಹೆಂಗಕತಿ ಒಂಚೂರು ಹಂಗೆ ನಿಂತು ನೋಡಿ ಹಂಗೆ ಅಕ್ಕ ನಿನ್ನ ಜೋಡಿ ಒಟ್ಟು ಮಾತಾಡ್ಬೇಕು ಅದು ಮತ್ತಕ್ಕಿ ಗಂಡಿಲ್ದಾಗ ಮತ್ತಕ್ಕಿ ಗಂಡನ ಮುಂದೆ ಮಾತಾಗಿ ತಾಡಿಯ ಮಾತಾಡ್ಬೇಕು ಭಾಳ ವಜ್ಜೈತಕ್ಕ ಪರಿಸ್ಥಿತಿ ಮನ್ಯಾಗ ಅಪ್ಪಗೆ ಭಾಳ ತ್ರಾಸೈತಿ ಅಂತ ಹೇಳಿ ಏನ ಮಾತಾಡಕತ್ತಾಳಲಿಕ್ಕಿ ಏನು ಅಪ್ಪಗೆ ತ್ರಾಸೈತಿ ಅಂತ ಹೇಳ್ಬೇಕಾ ಅಕ್ಕನ ಮುಂದೆ ಯೋ 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 ಅಕ್ಕನ ಮುಂದೆ ತ್ರಾಸೈತಿ ಅಂತ ಹೇಳ್ಬೇಕು ಏನು ಅಪ್ಪಗೆ ತ್ರಾಸೈತಿ ಅಂತ ಹೇಳ್ಬೇಕು ಹೇಳಿ ಭಾಳ ವಜ್ಜಾಗೈತಿ ಅಪ್ಪಗೆ ಹೋಗ್ಬೇಕು ಅವು ಅಪ್ಪನ ಆರಾಮಿಲ್ಲ ಸಾಲಗಾರ ಕಾಟನು ಭಾಳ ಆಗೈತಿ ಸಾಲ ಭಾಳ ಆಗಿದ್ದಕ್ಕೆ ಅಪ್ಪು ಇಬ್ರಿಗೂ ಟೆನ್ಷನ್ ಆಗ್ಬಿಟ್ಟತಿ ಅದಕ್ಕೆ ದಿನ ಜಗಳ ಮಾಡ್ಕೊತಾರ ಅರ್ಜೆಂಟ್ ಒಂದು 50,000 ಕುತ್ತಿಗೆಗೆ ಬಿದ್ದೈತೆ ಅವರಿಗೆ ಒಂದು 50,000 ರೂಪಾಯಿ ಸಾಲ ಹರಿಯೋದು ಭಾಳ ಐತಿ ಅದೆಲ್ಲ ಹರಿದ್ರೆ ಒಂಚೂರು ಕುಲಾಸಕರ ಹತ್ತತ್ರ ಏನಿಲ್ಲ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಮ್ಯಾಗ ಐತಿ ಸಾಲ ಅದಷ್ಟು ಹರ್ಕೋಬೇಕು ಮನೆ ಮಾರಕತ್ತಾಳ ಅವ್ವ ಮಾರಿಂದ ಕೊಡ್ತಾಳಂತ ಈಗ ಸದ್ಯಕ್ಕೆ ಒಂದು 50,000 ರೂಪಾಯಿ ಇದ್ರೆ ಕೊಡ್ಬೇಕಂತ ಭಾಳ ತ್ರಾಸಾಗೈತಿ ಅಪ್ಪಗೆ ತ್ರಾಸಾಗೈತಿ ಅಪ್ಪ ಬಾಯಿ ಬಿಟ್ಟು ಹೇಳಲ್ಲ ಅದಕ್ಕೆ ನಾ ಬಂದೇನಕ್ಕ ಅಂತೇಳಿ ನೀನು ಕೇಳು ಏನ ಅದು ಅಪ್ಪ ಬೈತತಿ ಓ ನಿಮ್ಮ ಅಪ್ಪನ ಮುಂದೆ ಸುಲುಡಿಬೇಡ ಏನೋ ನಿಮ್ಮ ಅಕ್ಕಗೆ ಹೇಳು ನಾ ಇಲ್ಲಿಗೆ ಬಂದಿದ್ದ ವಿಚಾರ ಅಪ್ಪನ ಮುಂದೆ ಹೇಳ್ಬೇಡಕ್ಕ ಅಪ್ಪಗೆ ಗೊತ್ತಾತಂದ್ರೆ ಬೈತತಿ ಅಪ್ಪ ಸೇರೋದಿಲ್ಲ ಯಾಕೆ ಹೇಳಕ್ಕೆ ಹೋದಿ ಅಂತತಿ ಆದ್ರೆ ಅಪ್ಪಗೆ ತ್ರಾಸಾಗಿದ್ದಕ್ಕೆ ನಾನು ಬಂದೇನಿ ಅಂತ ನೀ ಹೇಳು ಏನ ಅಪ್ಪನ ಮುಂದೆ ಹೇಳ್ಬೇಡಕ್ಕ ಅಂತ ಹೇಳು ಅವಾಗಕ್ಕೆ ಹೇಳಂಗಿಲ್ಲ ಇಲ್ಲಾಂದ್ರೆ ಮತ್ತೆ ಹೇಳ್ತಾಳಕಿ ಏನ ಯಾಕೆ ಹೇಳೋದ್ ಬೇಕು ಇಲ್ಲ ನನಗ ಗೊತ್ತಾತಲ್ಲ ಅಲ್ಲ ನೀನ್ ಎಷ್ಟು ಬೂಟ್ಲೆ ಹೊಡಿಬೇಕಂತ ನನಗಂತೂ ತಿಳಿಲಾರ್ದಂಗಾಗಿತ್ತು ಹೋಗತ್ತಾಗ ಯೋ 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 ದೇವ್ರೆ ಇಲ್ಲ ಯಾಕೆ ದುರ್ಬುದ್ಧಿ ನಿಂಗ ಅಲ್ಲಿ ನಾವು ಮಾಡ್ಕೊಂಡು ಸಾಲ ನಾವು ಹರ್ಕೊಳ್ಳೋಣ ಅದು ಪಾಪ ಆ ಹುಡುಗಿ ಯಾಕೆ ಗಂಟು ಬೀಳ್ತೀನಿ ನೀನು ಆಕೆ ನಿಮಗೆ ಸಾಲ ಮಾಡಂದಿದ್ಲ ಏನ ನಿನ್ಗೇನ ಕುತ್ತಿಗೆ ಮ್ಯಾಗ ಈ ತರ ಒಜ್ಜಿ ಹೇರ್ಕೊ ಅಂದಿದ್ಲ ಸಾಲ್ಗಾರ ಕಟ್ಟ ನಿನಗಿಷ್ಟು ಅಲ್ಲ ನಿನಗೆ ನಿನ್ಗೆ 1 to 2 ಬಡ್ಡಕತ್ತೆ ಅದಕ್ಕೆ ಇದಕ್ಕೆ ಅಂತೇಳಿ ನಿಮ್ಮ ತಮ್ಮಗೆ ರೊಕ್ಕ ಕೊಟ್ಟು ಕೈ ಸುಟ್ಕೊ ಅಂದಿದ್ಲ ಏನ್ ಹೇಳಾಳಕ್ಕೆ ಆಕೆ ಕಡೆ ಯಾಕೆ ರೊಕ್ಕ ಗಂಟು ಬಿದ್ದಿ ನೀನ ಅಲ್ರಿ ಯಾಕೆ ಹಿಂಗೆ ಮಾಡ್ತೀರಿ ನೀವು ಅಂದ್ರಿಲ್ಲ ಅಂಗಡಿ ದೊಡ್ಡ ಪ್ರಮಾಣದಾಗ ಚಾಲು ಮಾಡ್ಯಾಳ ಒಳ್ಳೆ ಚಲೋ ವ್ಯಾಪಾರ ಆಕತಿ ಚಲೋ ಐತಿ ಮಸ್ತ್ ಐತಿ ನಿನ್ನೂ ಕೇಳಿದ್ಲು ಅಂತೇಳಿ ಅಷ್ಟೆಲ್ಲ ತೆಗ್ಯಾಕ ಮಾಡಾಕ ರೊಕ್ಕ ಐತಿ ಇವ್ರಿಗೆ ಒಂಚೂರು ನಮ್ಮ ಪರಿಸ್ಥಿತಿ ವಜ್ಜಾಗೈತೆ ಅನ್ನೋದಕ್ಕೆ ರೊಕ್ಕ ಇಲ್ಲನ ಬಿಡ್ರಿ ತೀರ ಮಾಡ್ತೀರಿ ಇಂಥ ಕಷ್ಟದಾಗ ಒಂಚೂರು ಆಸರಾಗಲ್ಲ ಅಂದ್ರೆ ಹೆಂಗ್ರಿ ತೀರ ಹೇಳ್ರಿ ಹಂಗಾರೆ ನೀವೇ ನೋಡೋಣ
ಭಾಳ ಒಂಚೂರು ಪರಿಸ್ಥಿತಿ ವಜ್ಜಾಗೈತ್ರಿ. ಇಲ್ಲಾಂದ್ರೆ ನಾ ಇಷ್ಟು ಇದು ಮಾಡ್ತಿದ್ದೆ. ನಾನು ಆಕಿ ನೋಡಿದ್ರೆ ಭಾಳ ಗಂಟು ಬಿದ್ದಾಳ. ನಾನು ಏನು ಮಾಡಲಿ, ಆಕಿ ಎಟ್ಟು ಹೇಳಿದ್ರು ಕೇಳುವಳ್ಳು. ಹಂಗಾಗಿ ಒಂಚೂರು ನನಗೆ ಭಾಳ ತ್ರಾಸಾಗೈತಿ. ಅದಕ್ಕೆ ನಾನು ರೊಕ್ಕ ಕೊಡ್ತೀನಿ. ನಾನು ಎಲ್ಲಿಲ್ಲಂದೆ ಮನೆ ಮಾರಿಂದ ವಾಪಸ್ ರೊಕ್ಕ ಕೊಡ್ತೀನಿ. ಈಗ ಎಲ್ಲಾರ ಇಸ್ಕೊಂಡ್ವಿ ಅಂದರೆ ಬಡ್ಡಿ ಸಾಲದಂಗೆ ತೆಗಿಸ್ಬೇಕು. ಬಡ್ಡಿ ಸಾಲದಾರ ಸುಮ್ಮನೆ ಕೊಡ್ತಾರ, ಅವರು ಮುಕ್ಕಳರ ಬಡ್ಡಿ ತಿಂತಾರ. ಅದು ಬೇರೆ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಈಕಿ ಕಡೆನೇ ಇಸ್ಕೊಂಡು ಈಕಿಗೆ ವಾಪಸ್ ಕೊಟ್ರಾತು ಅಂತ ಕೇಳಿದ್ದು. ಅದಕ್ಕೆ ಆಗ್ತಾಯ್ತು ಬಿಡ್ರಿ, ವ್ಯಾಪಾರ ಚಲೋ ಆಗತೈತಿ. ಯಾಕೆ ಹಂಗೆ ಮಾಡ್ತೀರಿ ನೀವು? ಕೊಡ್ತಾಳ ಏನಾಯ್ತು, ಬ್ಯಾಡ 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 ಅಂತ ಹಲಗ್ತೀರಿ ಒಂದು ಅಳತಿ ಅತ್ತಾಗ, ನಿಮ್ದೊಂದು ಕತಿ ಅತ್ತಾಗ. ಇಲ್ಲೋಡ, ನಾ ಹೇಳ್ತೇನೆ ಕೇಳ, ಅತೀ ಮಾಡಬೇಡ. ಇದು ಯಾಕ ಸರಿ ಇಲ್ಲ, ಸರಿ ಕಾಣೋದು ಇಲ್ಲ. ಏನ ಮನುಷ್ಯತ್ವ ಇಟ್ಕೋ ಒಂದಿಟ್ಟು, ಏನ ಮನುಷ್ಯತ್ವ ಇಟ್ಕೋ, ಅತಿ ಮಾಡಕ್ ಹೋಗ್ಬೇಡ. ನಾನು ಏನು ಮನುಷ್ಯತ್ವ ಕಳ್ಕೊಂಡೆ? ಅಲ್ಲಲ್ಲಿ ಆ ಅಂಗಡಿ ಓಪನಿಂಗಿಗೆ ಕರೆದ್ರೆ ನಿನಗೆ ಬರಾಕ್ ಇಷ್ಟ ಇಲ್ಲ. ನೋಡಿದ್ರೆ ಆಕಿ ಕಡೆನೇ ರೊಕ್ಕ ಕೇಳ್ತಾ ಇದ್ದಿ. ಅಲ್ಲಿ ನೀವು ಹೊಟ್ಟಿಗೆ ಅನ್ನ ತಿಂತಿ, ಸಗಣಿ ತಿಂತೀಯ, ನಂಗೆ ಅದ ಅರ್ಥ ಆಗೋಲ್ತು. ಯಾಕೆ ಹಂಗೆ ಗಂಟು ಬಿದ್ದಿ? ಅವ್ರ ಗಂಡ ಐತಿ ದುಡ್ಕೊಂಡು ಬಂಗಾರ ಸಾಮಾನು ಎಲ್ಲ ಒತ್ತಿಟ್ಟಾರ. ಒತ್ತಿಟ್ಟು ಮಾಡ್ಕೊಳಕತ್ತಿರೋದು ಅವ್ರದೇನು ಹಿಂದೆ ಎಡುವ ಆಸ್ತಿ ಇಲ್ಲ, ಗೊತ್ತನ? ಒತ್ತಿಟ್ಟು ಮಾಡ್ಕೊಳಕತ್ತಾರ. ಸುಮ್ಮನಿರು, ಹಂಗೆ ಕೇಳಕ್ಕೆ ಹೋಗ್ಬೇಡ. ಏನೋ ನಾವು ಮಾಡ್ಕೊಂಡು ತಪ್ಪು, ನಮ್ಮ ಕಷ್ಟ ನಾವು ಅನ್ಭವಿಸೋಣ. ಯಾಕೆ ಗಂಟು ಬಿದ್ದಿ ಪಾಪ? ಇತ್ತಾಗ ಕೊಡಾಕೂ ಆಗಲ್ಲ, ಬಿಡಾಕೂ ಆಗಲ್ಲ, ಇಲ್ಲಿ ಅಲ್ಲಿ ಗಂಡದ ಕಡೆ ನಿಷ್ಠೂರ್ ಕಟ್ಕೊಳಕ್ಕೂ ಆಗಲ್ಲ. ಅತ್ತಿ ನೋಡಿದ್ರೆ ಆ ನಮನಿ ಅದಾಳ. ಮೊನ್ನೆ ಅಂಗಡಿ ಓಪನಿಂಗ್ನಾಗ ಅಷ್ಟು ಮರ್ಯಾದೆ ತೆಗಿಯಾಕತ್ತಾಳ, ಬಾಯಿಗೆ ಬಂದಂಗೆ ಮಾತಾಡ್ತಾಳ. ಪಾಪ ನನ್ನ ಮಗಳು ಅಲ್ಲಿ ಒಂಥರ ಕಷ್ಟ ಅನ್ಭವಿಸ್ತಾ ಐತಿ. ನಾನು ಹೋದಾಗ ಗೊತ್ತದ ನನಗೆ ಏನು ಮಾಡೋದು. ನನ್ನ ಮಗಳ ಕಷ್ಟ ನನಗೆ ನೋಡೋಕ್ಕಾಗೋಲ್ತು. ನೀ ನೋಡಿದ್ರೆ ಈ ಥರ ರೊಕ್ಕ 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 ಅಂತ ಹಿಂದೆ ಬಿದ್ದಿ. ನಾ ಫೋನ್ ಹಚ್ಚಿ ಹೇಳ್ತೀನಿ, ಏನು ಯಾರು ಬಂದರೂ ರೂಪಾಯಿ ಕೊಡಬೇಡ ಅಂತ ನಾ ಹೇಳ್ತೀನಿ. ಅಯ್ಯೋ ದೇವ್ರೇ, ಈ ಗಣಮಗ ಅದು ಏನಂತ ಹೇಳೋದು ನನಗೆ ಅರ್ಥ ಆಗೋಲ್ತ. ಏನಾರ ಮಾಡ್ಕೊರಿ.